ನಮಸ್ತೆ. ಪೂಜೆ ಮಾಡ್ತೀರಾ? ಹೌದು. ವಿಶೇಷ ಇವತ್ತು ಮಹಾಲಕ್ಷ್ಮೀಪುರಂ ಇದರಲ್ಲಿ ಪಂಚಮುಖ ಮುಖ್ಯ ಗಣಪತಿ ಒಂದು ದೇವಸ್ಥಾನಕ್ಕೆ ಬಂದು ಆ ಒಂದು ಪೂಜೆಯನ್ನು ಸಲ್ಲಿಸಬೇಕಾಯಿತು. ಇವತ್ತು ನಾನು ಮಹಾಲಕ್ಷ್ಮೀಪುರದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಾರ್ಡಲ್ಲಿ ನಾನು ಗ್ರೇಟರ್ ಬೆಂಗಳೂರು ಅಂದರೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾನು ನಿಲ್ತಾ ಇದ್ದೀನಿ. ಈ ಒಂದು ಅವಕಾಶ ನನಗೆ ಕೇಶವಮೂರ್ತಿ ಸರ್ ಮತ್ತೆ ನಮ್ಮ ಮಂಜುನಾಥ್ ಗೌಡ್ರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಮತ್ತೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಸಿದ್ದೇಂದ್ರ ಅವರು ಮತ್ತೆ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲಾ ಲೀಡರ್ಗಳು ಜಿ.ಸಿ. ಚಂದ್ರಶೇಖರ್ ಸಾಹೇಬರು ಸಹ, ಸಲೀಂ ಅಹಮದ್, ಎಚ್.ಎಂ. ರೇವಣ್ಣನವರು ಇವರೆಲ್ಲ ಆಶೀರ್ವಾದದಿಂದ ಈ ವಾರ್ಡಿಗೆ ಒಂದು ಅವಕಾಶ ಸಿಗಲಿದೆ, ಮಾಡ್ಕೊಡ್ತಾರೆ. ಯಾಕಂದ್ರೆ ನಾನು ಸುಮಾರು 20 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. NSY ಯೂತ್ ಕಾಂಗ್ರೆಸ್ ಮತ್ತೆ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ, KPCC ಕೋಆರ್ಡಿನೇಟರ್ ಆಗಿ, KPCC ಸೆಕ್ರೆಟರಿ ಆಗಿ, ಮತ್ತೆ ಇವತ್ತು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷ ಆಗಿ ಇಡೀ ರಾಜ್ಯ ತುಂಬಾ ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಅವಕಾಶವನ್ನು ಕೊಟ್ರೆ ಈ ಭಾಗದಲ್ಲಿ ಬಹಳಷ್ಟು ಕೆಲಸಗಳು ಮಾಡ್ತೀನಿ. ಯಾಕಂದ್ರೆ ಯಾವುದೇ ಒಂದು ಕ್ಷೇತ್ರ ಇರಲಿಲ್ಲ ನನಗೆ. ಈ ಒಂದು ಕ್ಷೇತ್ರ ನನಗೆ ಅವಕಾಶ ಕೊಟ್ರೆ ಮುಂದಿನ ದಿನದಲ್ಲಿ ನಾನು ಬಹಳಷ್ಟು ಕೆಲಸಗಳನ್ನು ಮಾಡ್ತೇನೆ, ಸಂಘಟನೆ ಮಾಡ್ತೇನೆ. ಇಲ್ಲಿರ್ತಕ್ಕಂತಹ ಎಲ್ಲಾ ಜನಗಳಿಗೆ ಸ್ಪಂದಿಸ್ತೇನೆ, ಕೆಲಸಗಳು ಮಾಡ್ತೇನೆ. ಇಲ್ಲಿ ಏನೇನು ತೊಂದರೆ ಇದೆ ಜನಗಳಿಗೆ ಅದೆಲ್ಲ ಸಹ ನಾನು ಕೆಲಸ ಮಾಡಿ ಕೊಡುವಂತ ಪ್ರಯತ್ನ ಪಡ್ತೇನೆ. ಒಂದು ಅವಕಾಶ ಮಾಡಿಕೊಟ್ರೆ ಬಹಳಷ್ಟು ಸಂತೋಷ ಆಗ್ತದೆ. ಸರ್, ಯಾವುದೇ ಒಂದು ಪಕ್ಷ ಸರ್, ಆಯಾ ಪಕ್ಷ ಅವರ ಬೇರೆ ಬೇರೆ ಪಕ್ಷ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಪಕ್ಷದ ಬಗ್ಗೆ ನಾವು ನೆಗೆಟಿವ್ ಮಾತಾಡೋಣ. ಈಗ ಏನು ಆಡಳಿತ ಪಕ್ಷ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೆಲ್ಲ ಒಂದು ಎಫರ್ಟ್ ಹಾಕಿ ಬಹಳಷ್ಟು ಕಷ್ಟಪಟ್ಟು 5 ಗ್ಯಾರಂಟಿ ಸಕ್ಸಸ್ ಮಾಡಿ ಬಡವರಿಗೋಸ್ಕರ 80,000-90,000 ಕೋಟಿ ಮೀಸಲಿಟ್ಟು 5 ಗ್ಯಾರಂಟಿ ಬಡವರಿಗೋಸ್ಕರ ತಲುಪಿದೆ. ಆ ಒಂದು 5 ಗ್ಯಾರಂಟಿ ಒಂದು ಕಾರ್ಪೊರೇಟ್ ಆಗೋದಕ್ಕೆ ಬೆನಿಫಿಟ್ ಆಗ್ಬೋದು ಸರ್. 100% ಆಗುತ್ತೆ. ಯಾಕಂತಂದ್ರೆ ನೋಡಿ, ಇವತ್ತು ಮಹಿಳೆಯರು ಯಾವುದೇ ಒಂದು ದೇವಾಲಯಕ್ಕೆ ಹೋಗ್ಲಿ, ಯಾವುದೇ ಒಂದು ಊರಿಗೆ ಹೋಗ್ಲಿ, ಎಲ್ಲ ಹೋದ್ರು ಮನೆಯಲ್ಲಿ ಕಾಸು ಜೋಬತ್ತ ಇಟ್ಕೋಬೇಕು, ಒಂದು ಇದ್ರ ಮಾಡ್ಕೋಬೇಕು ಅನ್ನೋದು ಏನು ಯೋಚನೆ ಇಲ್ಲ. ಹೋಗ್ಬೇಕಂತಂದ್ರೆ ಹೋಗ್ತಾನೆ ಇರೋದು. ಯಾಕಂದ್ರೆ ಬಸ್ ಎಲ್ಲ ಫ್ರೀ ಇದೆ. ಮತ್ತೆ ತಿಂಗಳಿಗೆ ಒಂದು 2,000 ಮಹಿಳೆಯರಿಗಂತ ಮಾಡಿದ್ದಾರೆ. ಆದಷ್ಟು ಬಹಳಷ್ಟು ಅನುಕೂಲ ಆಗಿದೆ. ಯಾಕಂತಂದ್ರೆ ಅದು ದುಡ್ಡಿರೋಂಥವ್ರಿಗೆ ಗೊತ್ತಾಗೋದಿಲ್ಲ ಅದ್ರ ಬೆಲೆ. ದುಡ್ಡು ಇಲ್ದಿರ್ತಕ್ಕಂಥವ್ರಿಗೆ 2,000 ಬಹಳ ಮುಖ್ಯ ಆಗಿದೆ. ಹಂಗಾಗಿ ಜನ ನಮ್ಮನ್ನ ಕೈ ಹಿಡಿತಾರೆ, ಜನ ನಮ್ಮನ್ನ ಪ್ರೀತಿಸ್ತಾರೆ, ಜನ ನಮ್ಮನ್ನ ಒಪ್ಕೊಳ್ತಾರೆ. ಯಾಕಂತಂದ್ರೆ ಮಹಿಳೆಯರಿಗೆ ಮೊದಲನೇ ಇದು ಕೊಟ್ಟಿರೋಂಥದ್ದು ನಾವೇ. ನಮ್ಮ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬ್ರ ಇರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಮತ್ತೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಇರ್ಬೋದು, ಎಲ್ಲಾ ಸಚಿವರು, ಎಲ್ಲಾ ಶಾಸಕರು ಸಹ ನಮ್ಮ ಈ ಒಂದು ಬೆಂಬಲ ಕೊಟ್ಟು ಇನ್ನೂ ನಮ್ಮ ಬಿಜೆಪಿ ಅಂದ್ರೆ ಗ್ರೇಟರ್ ಬೆಂಗಳೂರು ಒಂದು ಚುನಾವಣೆಯನ್ನು 100% ನಾವು 85%, 90% ನಾವು ಈ ಜಯಶೀಲರಾಗಿ ಆಗ್ತೀವಿ. ಸರ್, ಈಗೇನು ಆಡಳಿತ ಹೆಣ್ಮಕ್ಳಿಗೆ ಬಹಳಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಸರ್. 50% ಮೀಸಲಾತಿ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಎಲೆಕ್ಷನ್ಗೆ. ಹೆಣ್ಮಕ್ಳು ಬಹಳ ಖುಷಿಯಿಂದ ಪಾರ್ಟಿಸಿಪೇಷನ್ ಮಾಡಿ ಅಪ್ಲಿಕೇಶನ್ ತಗೊಂಡು ಬಹಳ ಉತ್ಸಾಹದಲ್ಲಿದ್ದಾರೆ. ಹೆಣ್ಮಕ್ಳಿಗೆ ಏನೇನು ಇಷ್ಟಪಟ್ಟಿದೆ ಸರ್? ಹೆಣ್ಮಕ್ಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಯಾಕಂತಂದ್ರೆ ಇಂಥ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆ ಜೊತೆ ಇದೆ ಅಂತ ಹೇಳೋದಕ್ಕೆ ಈ ಒಂದು ಪ್ರೂವ್ ಮಾಡಿದ್ದಾರೆ. ಯಾಕಂದ್ರೆ ಮಹಿಳೆಯರು ಮುಂದೆ ಬರ್ಬೇಕು. ಯಾಕಂತಂದ್ರೆ ಅವರು ಮನೆಯಲ್ಲೇ ಕಷ್ಟ ಪಡುವಂತದ್ದು ಬಹಳಷ್ಟು ಇದೆ. ಹಾಗಾಗಿ ನಮ್ಮ ಮಹಿಳೆಯರು ಮುಂದೆ ಬಂದ್ರೆ ಮುಂದಿನ ಒಂದು ಭವಿಷ್ಯ ಚೆನ್ನಾಗಿರುತ್ತೆ. ಮತ್ತೆ ಯುವಕರು ಸಹ ಮುಂದೆ ಬಂತಂದ್ರೆ ಇನ್ನೂ ಬಹಳಷ್ಟು ಉತ್ತಮವಾಗಿ ತಗೊಂಡು ಹೋಗೋದಕ್ಕೆ ಅವಕಾಶ. ಒಂದು 50% ಅದೇ ನಾನು ಹೇಳ್ತಾ ಇರೋದು, ಮಹಿಳೆಯರಿಗೆ ಫಸ್ಟ್ ಆದ್ಯತೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ನಮ್ಮನ್ನ ಎತ್ತಿರೋರು ತಾಯಿ, ನಮ್ಮ ಅಕ್ಕ ತಂಗಿರ ತಾಯಿ, ನಮ್ಮ ಭೂಮಿ ತಾಯಿನ ತಾಯಿ, ನಮ್ಮ ಹರಿಯೋ ನದಿ ಸಹ ಅದನ್ನು ತಾಯಿ. ಹಾಗಾಗಿ ತಾಯಿ ಅಂತಂದ್ರೆ ಮಹತ್ವ ಗೊತ್ತು ನಮ್ಗೆ. ತಾಯಿ ಅಂದ್ರೆ ಆ ಪ್ರೀತಿ, ನಮ್ಮಲ್ಲಿರುವಂತಹ ಎಲ್ಲಾ ಲೀಡರ್ಗಳು ಸಹ ಪೂಜಿಸುವಂತ ತಾಯಿನ. ಆ ತಾಯಿಗೆ ಫಸ್ಟ್ ಗೌರವ ಕೊಡ್ಬೇಕು, ಆ ತಾಯಿಗೆ ಫಸ್ಟ್ ನಾವು ಋಣಿಯಾಗಿರ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಈ ಕ್ಷೇತ್ರದ ಜನರ ಬೆಂಬಲ, ಪ್ರೀತಿ ಮಾಡೋ ಜನರಿಗೆ, ಸ್ನೇಹಿತರು, ಆತ್ಮೀಯರು, ಅವ್ರದ್ದು ನಿಮಗೆ ಯಾವ ರೀತಿ ಬೆಂಬಲ ಇದೆ ಸರ್?
ಬಹಳಷ್ಟು ಒಂದು ಬೆಂಬಲ ಇದೆ. ಯಾಕಂತಂದ್ರೆ ಇಲ್ಲಿ 10 ವರ್ಷ ಆಯ್ತು, 10 ವರ್ಷ ಆಗಿದೆ. ಇವತ್ತು ಕಾರ್ಪೊರೇಟರ್ ಇರ್ತಕ್ಕಂಥ ಕಾರ್ಪೊರೇಟರು ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಿಲ್ಲ, ಬಹಳಷ್ಟು ನೊಂದಿದ್ದಾರೆ. ಹಾಗಾಗಿ ಈ ಬಾರಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಹಾಗಾಗಿ ನಾನು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ಒಂದು ಅವಕಾಶ ಕೊಟ್ರೆ ನಾನು ತುಂಬಾ ಕೆಲಸ ಮಾಡ್ತೀನಿ. ಒಂದು ಅವಕಾಶ ಮಾಡಿಕೊಟ್ರೆ ಅಷ್ಟೇ ಇಲ್ಲಿರ್ತಕ್ಕಂಥ ಜನತೆಗೆ ನಾನು ಋಣಿಯಾಗಿರ್ತೀನಿ ಅನ್ನೋದು ಈ ಸಂದರ್ಭ.